ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹವನ್ನ ನೀಡಿ ಅಂತ ಕೇಳ್ತಾ, ಇವೆಲ್ಲವೂ ಕೂಡ ಏನು ಈ ಪಾಠಗಳು ನಡೀತಾ ಇದೆ ಈಗ, ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅನ್ನೋದು ಬೇಡ. ಇನ್ನು ಎಕ್ಸಾಮ್ಸು 2005 ಏನಿದೆ ಅದ್ರೊಳಗಡೆ ನಡೆಯುತ್ತೆ. TET ಎಕ್ಸಾಮ್ಸ್, ಓಕೆ, GPSTR HSTR ನಡೆಯುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ತುಂಬಾ ಶ್ರದ್ಧೆಯಿಂದ ಕುತ್ಕೊಂಡು ಓದಿ ಅಂತ ಹೇಳ್ತಾ, ಇವತ್ತು ಮೌಲ್ಯಮಾಪನದ ಬಗ್ಗೆ ನೋಡ್ತಾ ಹೋಗೋಣ. ಮೌಲ್ಯಮಾಪನ ಅಂದ್ರೆ ಏನು? ಮೊದಲನೇದಾಗಿ ಮೌಲ್ಯಮಾಪನದ ಅರ್ಥ ಏನು ಅಂತ ಹೇಳಿದ್ರೆ, ಮೌಲ್ಯಮಾಪನ ಅನ್ನುವಂಥದ್ದು ನೈಜವಾದ ಬೆಲೆ ಅಂತ ಹೇಳ್ತೀವಿ. ನೈಜವಾದ ಬೆಲೆ ನಿರ್ಧರಿಸೋದನ್ನ ಮೌಲ್ಯಮಾಪನ ಅಂತ ಹೇಳ್ತೀವಿ. ಒಂದು ವಸ್ತುವಿನ ಗುಣಮಟ್ಟ, ಒಂದು ಕಾರ್ಯದ ಫಲ, ವ್ಯಕ್ತಿಯ ಯೋಗ್ಯತೆ, ವ್ಯಕ್ತಿತ್ವವನ್ನು ನಿರ್ಧರಿಸುವ ಪ್ರಕ್ರಿಯೆಗೆ ನಾವು ಮೌಲ್ಯಮಾಪನ ಅಂತ ಹೇಳ್ತೀವಿ. ನೋಡಿ, ಮೌಲ್ಯಮಾಪನ ಅಂತ ಹೇಳಿದ್ರೆ ನೈಜವಾದ ಬೆಲೆ. ಓಕೆ, ನೈಜವಾದ ಬೆಲೆಯನ್ನ ನಿರ್ಧರಿಸುವುದು. ಒಂದು ವಸ್ತುವಿನ ಗುಣಮಟ್ಟ, ಒಂದು ಕಾರ್ಯದ ಫಲ, ಜೊತೆಗೆ ವ್ಯಕ್ತಿಯ ಯೋಗ್ಯತೆ, ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವಂತಹ ಪ್ರಕ್ರಿಯೆಗೆ ನಾವು ಮೌಲ್ಯಮಾಪನ ಅಂತ ಹೇಳ್ಬೋದು. ಮತ್ತೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕತೆಯನ್ನ ನಿರ್ಧರಿಸುವಂತಹ ಕಾರ್ಯವನ್ನು ಕೂಡ ನಾವು ಮೌಲ್ಯಮಾಪನ ಅಂತ ಹೇಳಿ ಕರಿತೀವಿ. ಇನ್ನು ಮೊದಲನೇದಾಗಿ ಮೌಲ್ಯಮಾಪನದ ವ್ಯಾಖ್ಯಾನಗಳನ್ನ ನಾವು ನೋಡ್ತಾ ಹೋದ್ರೆ, ಬೋಧನೆಯ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಅನ್ನುವುದು ನಿರ್ಧರಿಸುವ ಪ್ರಕ್ರಿಯೆಗೆ ನಾವು ಮೌಲ್ಯಮಾಪನ ಅಂತ ಹೇಳ್ತೀವಿ ಅಂತ ಹೇಳಿ ಎಡ್ವರ್ಡ್ ಫ್ರೀಮ್ಯಾನ್ ರವರು ಹೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಬೋಧನೆಯ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಎನ್ನುವುದನ್ನ ನಿರ್ಧರಿಸುವ ಪ್ರಕ್ರಿಯೆಗೆ ಮೌಲ್ಯಮಾಪನ ಅಂತ ಕರಿತೀವಿ ಅಂತ ಹೇಳಿ ಎಡ್ವರ್ಡ್ ಫ್ರೀಮ್ಯಾನ್ ಅವರು ಹೇಳ್ತಾರೆ. ಇನ್ನು ಮೌಲ್ಯಮಾಪನವು ಒಂದು ನಿರಂತರ ಪ್ರಕ್ರಿಯೆ ಆಗಿದ್ದು, ಇದರಿಂದ ಮಾಹಿತಿಗಳನ್ನ ಸಂಗ್ರಹಿಸಿ, ವಿಶ್ಲೇಷಿಸಿ, ಉತ್ತಮ, ಸರಾಸರಿ, ಕನಿಷ್ಠ ಅನ್ನುವಂತಹ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳಿ CV ಗುಡ್ ಅವರು ಹೇಳ್ತಾರೆ. ಓಕೆ, ಇದೊಂದು ನಿರಂತರವಾದ ಪ್ರಕ್ರಿಯೆ ಅಂತ ಹೇಳಿ ಯಾರು ಹೇಳ್ತಾರೆ? ದಟ್ ಇಸ್ CV ಗುಡ್ ಅವರು. ಓಕೆ, ಇನ್ನು ಶೈಕ್ಷಣಿಕ ಮೌಲ್ಯಮಾಪನ ಹೇಗೆ? ಮಗುವಿನ ಬೌದ್ಧಿಕ, ಮಾನಸಿಕ, ಭಾವನಾತ್ಮಕ, ಭೌತಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ, ಆಧ್ಯಾತ್ಮಿಕ ಅಂಶಗಳನ್ನ ವಿವಿಧ ತಂತ್ರ ಹಾಗೂ ಸಾಧನಗಳ ಮೂಲಕ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಮೌಲ್ಯಗಳನ್ನ ವೈಜ್ಞಾನಿಕವಾಗಿ ನಿರ್ಧರಿಸುವಂತಹ ಪ್ರಕ್ರಿಯೆಗೆ ನಾವು ಶೈಕ್ಷಣಿಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಹಾಗಾದ್ರೆ ಶೈಕ್ಷಣಿಕ ಮೌಲ್ಯಮಾಪನದ ಕಾರ್ಯಗಳು ಯಾವ್ಯಾವು ಅಂತ ನೋಡಿದಾಗ, ಇವು ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನ ಪ್ರಸ್ತುತ ಸಮಾಜಕ್ಕೆ ಅನುಗುಣವಾಗಿ ನಿರ್ಧರಿಸುವಂತಹ ಕಾರ್ಯಗಳನ್ನ ಮಾಡ್ತವೆ. ಶೈಕ್ಷಣಿಕ ಮೌಲ್ಯಮಾಪನವು ನಿರ್ಧರಿಸಿದಂತಹ ಗುರಿ ಮತ್ತು ಉದ್ದೇಶಗಳನ್ನ ಈಡೇರಿಸೋದಕ್ಕೆ ಸಹಕಾರಿಯಾದಂತಹ ಪಠ್ಯಕ್ರಮವನ್ನ ನಿರ್ಧರಿಸುವ ಕಾರ್ಯ ಮಾಡೋದು. ನೋಡಿ, ಶೈಕ್ಷಣಿಕ ಮೌಲ್ಯಮಾಪನ ಏನಿದೆ, ನಿರ್ಧರಿಸಿರುವಂತಹ ಗುರಿ ಮತ್ತು ಉದ್ದೇಶಗಳು ಸಹಕಾರಿಯಾದ ಹಾಗೂ ಪಠ್ಯಕ್ರಮವನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುವ ಕಲಿಕಾ ಚಟುವಟಿಕೆಗಳನ್ನ ನಿರ್ಧರಿಸುವ ಕಾರ್ಯವನ್ನ ಮಾಡುತ್ತೆ. ನಿರ್ಧರಿಸಿದಂತಹ ಗುರಿ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಈಡೇರಿವೆ ಎಂಬುದನ್ನು ಕೂಡ ಪತ್ತೆ ಮಾಡುವಂತಹ ಕಾರ್ಯ ಶೈಕ್ಷಣಿಕ ಮೌಲ್ಯಮಾಪನ ಮಾಡುತ್ತೆ. ನಿರ್ಧರಿಸಿದಂತಹ ಕಲಿಕಾ ವಿಧಾನಗಳನ್ನ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿದೆ ಅನ್ನೋದನ್ನು ಕೂಡ ಶೈಕ್ಷಣಿಕ ಮೌಲ್ಯಮಾಪನ ನಿರ್ಧರಿಸುತ್ತೆ. ಓಕೆ, ಅದನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಕೂಡ ಇದು ಮಾಡುತ್ತೆ. ಇನ್ನು ಮೌಲ್ಯಮಾಪನದ ಮಹತ್ವ, ಯಾಕೆ ಮೌಲ್ಯಮಾಪನ ಇಂಪಾರ್ಟೆಂಟ್ ಅನ್ನೋದಾದ್ರೆ, ಒಂದು ಸರ್ವತೋಮುಖ ವಿಕಾಸದ ಸಂಪೂರ್ಣ ಚಿತ್ರಣವನ್ನ ಇದು ಒದಗಿಸುತ್ತೆ. ಜೊತೆಗೆ ಶಾಲೆಯ ಪ್ರಗತಿಯ ವೇಗ ಹಾಗೂ ಚಲನೆಯ ದಿಕ್ಕನ್ನ ಇದು ತಿಳಿಸುತ್ತೆ. ಜೊತೆಗೆ ಕಲಿಕೆಯ ನ್ಯೂನತೆಗಳನ್ನ ಗುರುತಿಸಿ ಪರಿಹಾರ ಬೋಧನೆ ಮಾಡೋದಕ್ಕೆ ಇದು ಸಹಕಾರಿಯಾಗಿರುತ್ತೆ. ಆಮೇಲೆ ವಿದ್ಯಾರ್ಥಿಗಳ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ವಿವಿಧ ರೀತಿಯಲ್ಲಿ ವರ್ಗೀಕರಣ ಮಾಡೋದಕ್ಕೆ ಮತ್ತೆ ಮುಂದಿನ ತರಗತಿಗೆ ತೇರ್ಗಡೆ ಹೊಂದೋದಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ಕಲಿಕೆಯ ಬೋಧನೆಯ ಸಮರ್ಪಕತೆಯನ್ನ ಮೌಲ್ಯಮಾಪನ ತಿಳಿಸುತ್ತೆ. ಅದರ ಜೊತೆಗೆ ಪೋಷಕರಿಗೆ ಹಾಗೂ ಶಾಲಾ ಮುಖ್ಯಸ್ಥರಿಗೆ ವರದಿ ನೀಡೋದಕ್ಕೂ ಕೂಡ ಇದು ಸಹಕಾರಿಯಾಗಿದೆ. ಜೊತೆಗೆ ಶೈಕ್ಷಣಿಕ ಗುರಿಗಳನ್ನ ಸಕಾಲದಲ್ಲಿ ಸಾಧಿಸುವಲ್ಲಿ ನೆರವನ್ನ ನೀಡುತ್ತೆ. ಅದರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿನ ನೂತನ ಸಂಶೋಧನೆಗಳಿಗೆ ಮೌಲ್ಯಮಾಪನ ಅನ್ನುವಂಥದ್ದು ಅವಕಾಶ ಕಲ್ಪಿಸಿಕೊಡುತ್ತೆ. ಜೊತೆಗೆ ಪಠ್ಯಕ್ರಮ ಪುನರ್ರಚನೆಗೆ ಹಾಗೂ ಶೈಕ್ಷಣಿಕ ಸಮಸ್ಯೆಗಳ ಸುಧಾರಣೆಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಮೌಲ್ಯಮಾಪನ. ಓಕೆ, ಇದಿಷ್ಟು ಮೌಲ್ಯಮಾಪನ ಮಹತ್ವ. ಆದ್ರೆ ಮೌಲ್ಯಮಾಪನದ ವಿಧಗಳು ಯಾವ್ಯಾವು? ಮೌಲ್ಯಮಾಪನದಲ್ಲಿ ನಾವು ನಿರಂತರ ಮೌಲ್ಯಮಾಪನ, ವ್ಯಾಪಕ ಮೌಲ್ಯಮಾಪನ, ರೂಪಣ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳಿ 4 ತರ ನೋಡ್ತೀವಿ. ಅದರಲ್ಲಿ ಮೊದಲನೇದು ನಿರಂತರ ಮೌಲ್ಯಮಾಪನವನ್ನ ನೋಡಿದಾಗ, ವಿದ್ಯಾರ್ಥಿಗಳ ಕಲಿಕೆಯನ್ನ ನಿರಂತರವಾಗಿ ಕಲಿಕಾ ಪ್ರಕ್ರಿಯೆಯ ಜೊತೆಗೆ ಮೌಲ್ಯಮಾಪನ ಮಾಡುವುದಕ್ಕೆ ನಿರಂತರ ಮೌಲ್ಯಮಾಪನ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಎರಡನೇದು
ವ್ಯಾಪಕ ಮೌಲ್ಯಮಾಪನ ಶಿಕ್ಷಣದ ಗುರಿಗಳಿಗೆ ಅನುಗುಣವಾಗಿ. ನೋಡಿ, ವ್ಯಾಪಕ ಮೌಲ್ಯಮಾಪನ ಶಿಕ್ಷಣದ ಗುರಿಗಳಿಗೆ ಅನುಗುಣವಾಗಿ ವ್ಯಕ್ತಿತ್ವ ವಿಕಾಸ ಹಾಗೂ ಸರ್ವತೋಮುಖ ಬೆಳವಣಿಗೆಯ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಕಲಿಕಾ ಸಾಧನೆ ಮಟ್ಟವನ್ನ ಪಠ್ಯ ಮತ್ತು ಸಹಪಠ್ಯ ವಿಷಯಗಳಲ್ಲಿನ ಮನೋಭಾವ ಮತ್ತು ಮೌಲ್ಯಗಳ ಹಿನ್ನೆಲೆಯಲ್ಲಿ ವ್ಯಕ್ತಿತ್ವದ ವಿವಿಧ ಅಂಶಗಳನ್ನ ಮೌಲ್ಯಮಾಪನ ಮಾಡುವುದನ್ನ ನಾವು ವ್ಯಾಪಕ ಮೌಲ್ಯಮಾಪನ ಅಂತ ಹೇಳಿ ಕರಿತೀವಿ. ಓಕೆ, ಈಗ ನಿರಂತರ ಮೌಲ್ಯಮಾಪನ ಆಯ್ತು, ವ್ಯಾಪಕ ಮೌಲ್ಯಮಾಪನ ಆಯ್ತು. ಈಗ ರೂಪಣಾತ್ಮಕ ಮೌಲ್ಯಮಾಪನವನ್ನ ನೋಡ್ತಾ ಹೋಗೋಣ. ನೋಡಿ, ರೂಪಣಾತ್ಮಕ ಮೌಲ್ಯಮಾಪನ ಅಂತ ಹೇಳಿದ್ರೆ ವರ್ಷವಿಡೀ ನಿರಂತರವಾಗಿ ಕಿರು ಪರೀಕ್ಷೆಗಳ ಮೂಲಕ ಕಲಿಕೆಯ ಸಾಧನೆಯನ್ನ ಗುರುತಿಸಿ ಪ್ರಗತಿಯೆಡೆಗೆ ಸಾಗುವಂತೆ ಮಾಡುವಂತಹ ಮೌಲ್ಯಮಾಪನವನ್ನ ನಾವು ರೂಪಣಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಇನ್ನು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನ ವರ್ಷದ ಕೊನೆಯಲ್ಲಿ ಮೌಲ್ಯಮಾಪನ ಮಾಡೋದು. ಓಕೆ, ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನ ವರ್ಷದ ಕೊನೆಯಲ್ಲಿ ಮೌಲ್ಯಮಾಪನ ಮಾಡೋದನ್ನ ನಾವು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಓಕೆ, ಇದಿಷ್ಟು ಆ ಮೌಲ್ಯಮಾಪನದ ವಿಧಗಳು ಆಯ್ತು. ಈಗ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಅರ್ಥವನ್ನ ತಿಳ್ಕೊಳ್ಳೋಣ. ವಿದ್ಯಾರ್ಥಿಯ ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿನ ಸಾಧನೆ, ಶಾಲಾ ಸನ್ನಿವೇಶದಲ್ಲಿ ವಿವಿಧ ಪಾತ್ರ ನಿರ್ವಹಣೆ, ಪಾಲ್ಗೊಳ್ಳುವಿಕೆ, ಪ್ರಗತಿಯನ್ನ ವಿವಿಧ ತಂತ್ರಗಳ ಮೂಲಕ ಸಮಗ್ರವಾಗಿ ದಾಖಲಿಸಿಕೊಂಡು ವಿಶ್ಲೇಷಿಸಿಕೊಂಡು ಪಡೆದಂತಹ ಒಳನೋಟಗಳಿಂದ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಅನುಕೂಲ ಪ್ರಕ್ರಿಯೆಗೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಹೇಳಿ ಕರಿತೇವೆ. ಓಕೆ, ಇನ್ನು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಾಮುಖ್ಯತೆ ಏನು ಅಂತ ನೋಡಿದಾಗ ಮೊದಲನೇದು ಆಲೋಚನಾ ಪ್ರಕ್ರಿಯೆಯನ್ನು ಹೆಚ್ಚಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಎರಡನೇದು ಬೋಧನಾ ಕಲಿಕಾ ತಂತ್ರಗಳನ್ನ ಸುಧಾರಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಮೂರನೇದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನ ಅರ್ಥೈಸಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ನಾಲ್ಕನೇದು ವಿದ್ಯಾರ್ಥಿಗಳ ಪ್ರಗತಿಯನ್ನ ಅರ್ಥೈಸಿಕೊಳ್ಳುವ ಸಲುವಾಗಿ ಸಾಧನ ಸಲಕರಣೆಗಳನ್ನ ರಚಿಸಿಕೊಳ್ಳೋದಕ್ಕೆ ಮತ್ತು ಅದನ್ನು ಪರಿಷ್ಕೃತಗೊಳಿಸೋದಕ್ಕೆ ಇದು ದಾರಿ ತೋರಿಸುತ್ತೆ. ಇನ್ನು ಐದನೆಯದು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ವಿಧಿ ವಿಧಾನಗಳನ್ನ ಮತ್ತು ಅಗತ್ಯ ನೀತಿಗಳನ್ನ ನಿರೂಪಣೆಗಳನ್ನ ರಚಿಸಿ ಅಳವಡಿಸಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೆ ಈ ಒಂದು ಸಿಸಿಇ. ಇನ್ನು ಆರನೇದು ಬಂದು ಅಪೇಕ್ಷಿತ ಶಾಲಾ ಸನ್ನಿವೇಶದ ನಿರ್ಮಾಣದ ಮೂಲಕ ಶಾಲೆಯು ಸಮಗ್ರ ಅಭಿವೃದ್ಧಿಯತ್ತ ಮುನ್ನಡೆಯೋದಕ್ಕೆ ದಾರಿ ತೋರಿಸುತ್ತೆ. ಜೊತೆಗೆ ಗುಣಮಟ್ಟದ ಶಿಕ್ಷಣದ ಅಭಿವೃದ್ಧಿಯನ್ನ ಕಾಲಕಾಲಕ್ಕೆ ಖಾತ್ರಿಪಡಿಸಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ಬೋಧನೆ ಕಲಿಕೆ ಪ್ರಕ್ರಿಯೆಯ ಅಂದ್ರೆ ಬೋಧನೆ ಅನ್ನುವಂಥದ್ದು ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಗಿ ಮೌಲ್ಯಮಾಪನ ಮಾಡೋದಕ್ಕೆ ಈ ಒಂದು ನಿರಂತರ ವ್ಯಾಪಕ ಮೌಲ್ಯಮಾಪನ ಸಹಾಯ ಮಾಡುತ್ತೆ. ಇನ್ನು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಉದ್ದೇಶಗಳು ಏನೇನು ನೋಡಿ. ಇದರ ಉದ್ದೇಶ ಏನ್ ಹಾಗಾದ್ರೆ ಅಂತಂದ್ರೆ ವಿದ್ಯಾರ್ಥಿಯ ಸಾಧನೆಯನ್ನ ಸಮಗ್ರವಾಗಿ ಅವಲೋಕನಕ್ಕೆ ಒಳಪಡಿಸೋದು ಇದ್ರ ಉದ್ದೇಶ. ನಿರೀಕ್ಷಿತ ಮತ್ತು ಗಳಿಸಿದ ಕಲಿಕೆಯನ್ನ ವಿಶ್ಲೇಷಿಸುವಂಥದ್ದು ಇದರ ಉದ್ದೇಶ. ಪ್ರತಿ ಸಾಮರ್ಥ್ಯದಲ್ಲಿಯೂ ವಿದ್ಯಾರ್ಥಿಯ ಸಾಧನೆಯನ್ನ ದಾಖಲಿಸಿಕೊಳ್ಳುವುದು ಇದರ ಉದ್ದೇಶ. ಕಲಿಕೆಯನ್ನ ಖಾತ್ರಿಪಡಿಸಿಕೊಳ್ಳಲು ಸಮಯ ಸಂದರ್ಭದಲ್ಲಿ ತಕ್ಕಂತೆ ಬೇಕಾಗುವಂತಹ ಮಾಹಿತಿಯನ್ನು ಪಡೆದುಕೊಳ್ಳೋದು ಕೂಡ ಇದರ ಉದ್ದೇಶ. ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಅನ್ನುವಂತಹ ಭಯ ಮತ್ತು ಆತಂಕವನ್ನ ಹೋಗ್ಲಾಡಿಸೋದು ಇದ್ರ ಉದ್ದೇಶ. ಜೊತೆಗೆ ಕಲಿಕೆಯನ್ನ ಸಂತಸದಾಯಕ ಮತ್ತು ಶಿಶು ಸ್ನೇಹಿತ ವಿಧಾನಗಳನ್ನ ಅನುಸರಿಸಿ ಮಕ್ಕಳ ಕಲಿಕೆಯನ್ನ ಅರ್ಥ ಮಾಡಿಕೊಳ್ಳುವುದು ಇದರ ಉದ್ದೇಶ. ಸಹಪಠ್ಯ ಕ್ಷೇತ್ರಗಳಲ್ಲಿ ಉಂಟಾದ ಸಾಧನೆಗಳನ್ನ ವಿಶ್ಲೇಷಿಸಿ ದಾಖಲಿಸಿಕೊಳ್ಳುವುದು ಕೂಡ ಇದರ ಉದ್ದೇಶ. ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿನ ವಿದ್ಯಾರ್ಥಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಸಮಗ್ರ ವೈಯಕ್ತಿಕ ದಾಖಲೆಗಳನ್ನ ಇಡುವುದು ಕೂಡ ಇದರ ಉದ್ದೇಶ. ಜೊತೆಗೆ ಮಗುವಿನ ಹಾಜರಾತಿ, ವೈಯಕ್ತಿಕ ಶುಚಿತ, ಕ್ರಮಬದ್ಧತೆ, ಜವಾಬ್ದಾರಿ, ಪ್ರಜಾಸತ್ತಾತ್ಮಕ ಪರಿಸರ ಸಂರಕ್ಷಣಾ ಕಾಳಜಿ, ಕರ್ತವ್ಯ ಪ್ರಜ್ಞೆ, ಸ್ವಯಂ ನಿಯಂತ್ರಣ, ಭಾಗವಹಿಸುವಿಕೆ, ಸಹಕಾರ ಇವೆಲ್ಲವುಗಳನ್ನ ಮೌಲ್ಯಮಾಪನ ವರದಿಯೊಳಗೆ ತರೋದು ಇದರ ಉದ್ದೇಶ ಆಗಿರುತ್ತೆ. ಓಕೆ, ಇದ್ರ ಜೊತೆಗೆ ಮಕ್ಕಳ ಪ್ರಗತಿಯ ಬಗ್ಗೆ ಪೋಷಕರು ಮತ್ತು ಸಮುದಾಯದ ಸದಸ್ಯರಲ್ಲಿ ಆತ್ಮವಿಶ್ವಾಸ ಮೂಡಿಸುವಂತೆ ಮಾಹಿತಿಯನ್ನು ನೀಡುವುದು ಕೂಡ ಈ ಒಂದು ಸಿಸಿಯ ಉದ್ದೇಶ ಆಗಿರುತ್ತೆ. ಜೊತೆಗೆ ಮೌಲ್ಯಮಾಪನ ಪ್ರಕ್ರಿಯೆಯಿಂದ ಹೊರಬರುವ ಫಲಿತಾಂಶಗಳು ಧನಾತ್ಮಕ ಬದಲಾವಣೆಗೆ ಹಾಗೂ ಬೆಳವಣಿಗೆಗೆ ಪೂರಕವಾಗಿರುವಂತೆ ನೋಡಿಕೊಳ್ಳೋದಾಗಿರುತ್ತೆ. ಜೊತೆಗೆ ಸ್ವಮೌಲ್ಯಮಾಪನ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ ಅಭಿವೃದ್ಧಿಗೊಳಿಸೋದು ಕೂಡ ಈ ಒಂದು ಸಿಸಿಇ ಅಂದ್ರೇನು? ಸಿಸಿಇ ಅಂದ್ರೇನು? ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂದ್ರೆ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಓಕೆ, ಈಗ ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕೆಯಾಗಿ ಮೌಲ್ಯಮಾಪನದ ವ್ಯತ್ಯಾಸವನ್ನ ನೋಡೋಣ. ನೋಡಿ, ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕೆಯಾಗಿ ಮೌಲ್ಯಮಾಪನ.
ಇವೆರಡರ ವ್ಯತ್ಯಾಸ ಚೆನ್ನಾಗಿ ನೆನ್ಪಿಟ್ಕೋಬೇಕು ನೋಡಿ. ವಿದ್ಯಾರ್ಥಿಗಳಲ್ಲಿ ಕಲಿಕೆಯನ್ನ ತರುವಲ್ಲಿ ನಿರಂತರವಾಗಿ ಮೌಲ್ಯಮಾಪನವನ್ನ ವರ್ಷವಿಡೀ ಅಂದ್ರೆ ತರಗತಿಯ ಪ್ರಾರಂಭದಿಂದ ತರಗತಿಯ ಕೊನೆಯವರೆಗೂ ಮೌಲ್ಯಮಾಪನ ನಡೆಸುವುದು. ಅಂದ್ರೆ ತರಗತಿಯ ಬೋಧನೆಯ ಅವಧಿಯಲ್ಲಿ, ಆಟದ ಮೈದಾನದಲ್ಲಿ, ವಿರಾಮದ ಅವಧಿಯಲ್ಲಿ, ಪ್ರಾರ್ಥನಾ ಅವಧಿಯಲ್ಲಿ, ಹೀಗೆ ಶಾಲೆಯ ಎಲ್ಲಾ ಸಂದರ್ಭದಲ್ಲಿ ನಡೆಯುವ ಚಟುವಟಿಕೆಗಳಲ್ಲಿ ಮೌಲ್ಯಮಾಪನ ಮಾಡುವುದನ್ನ ನಾವು ಕಲಿಕೆಗಾಗಿ ಮೌಲ್ಯಮಾಪನ ಅಂತ ಹೇಳ್ತೀವಿ. ಕ್ಲಿಯರ್? ಅಂದ್ರೆ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನ ತರೋದ್ರಲ್ಲಿ ನಿರಂತರವಾಗಿ ಮೌಲ್ಯಮಾಪನ ಏನು ವರ್ಷವಿಡೀ ಮಾಡ್ತೀವಲ್ವಾ, ಅದನ್ನ ಕಲಿಕೆಗಾಗಿ ಮೌಲ್ಯಮಾಪನ ಅಂತ ಹೇಳ್ತೀವಿ. ಇನ್ನು ಕಲಿಕೆಯ ಮೌಲ್ಯಮಾಪನ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಸಾಧನೆ ಅಥವಾ ದೌರ್ಬಲ್ಯವನ್ನ ಪತ್ತೆ ಹಚ್ಚಿ ಮೌಲ್ಯೀಕರಿಸಿ ಶ್ರೇಣಿಗಳನ್ನ ನೀಡುವುದರ ಮೂಲಕ ನಿರ್ಧರಿಸುವಂತದನ್ನ ಕಲಿಕೆಯ ಮೌಲ್ಯಮಾಪನ. ಅಂದ್ರೆ ಎಷ್ಟು ಮಟ್ಟಿಗೆ ಕಲಿಕೆ ಆಗಿದೆ ಅನ್ನೋದನ್ನ ನಿರ್ಧರಿಸ್ತೀವಲ್ವಾ, ಅದನ್ನ ನಾವು ಕಲಿಕೆಯ ಮೌಲ್ಯಮಾಪನ ಅಂತ ಹೇಳಿ ಕರಿತೀವಿ. ಇನ್ನು ಈ ಮೌಲ್ಯಮಾಪನ ಅಂತ ಬಂದಾಗ ಪರೀಕ್ಷೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ಪರೀಕ್ಷೆಯನ್ನ ಇಟ್ಟು ನಾವು ಮೌಲ್ಯಮಾಪನವನ್ನ ನೋಡ್ತೀವಿ. ಹಾಗಾಗಿ ಪರೀಕ್ಷೆ ಅಂದ್ರೆ ಏನು, ಅದರ ಅರ್ಥ ಏನು ಅಂತ ನೋಡೋದಾದ್ರೆ ವಿದ್ಯಾರ್ಥಿಯ ಕಲಿಕಾ ಪ್ರಮಾಣವನ್ನ ಅಥವಾ ಮಟ್ಟವನ್ನ ಪರೀಕ್ಷಿಸಲು ಮಾಡುವ ಪ್ರಕ್ರಿಯೆಯ ಪರೀಕ್ಷೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಉತ್ತಮ ಪರೀಕ್ಷೆಯ ಲಕ್ಷಣಗಳು ಯಾವ್ಯಾವು? ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಮೊದಲನೇದು ವಿಶ್ವಸನೀಯತೆ, ಎರಡನೇದು ಸಮಂಜಸತೆ, ಮೂರನೇದು ವಸ್ತುನಿಷ್ಠತೆ, ನಾಲ್ಕನೇದು ಪ್ರಾಯೋಗಿಕತೆ, ಐದನೇದು ವ್ಯಾಪಕತೆ. ಓಕೆ. ಜೊತೆಗೆ ಸಾಧನ ಪರೀಕ್ಷೆಯ ಅರ್ಥ. ಸಾಧನ ಪರೀಕ್ಷೆ ಅಂದ್ರೆ ಏನು? ಯಾವುದೇ ಒಂದು ನಿರ್ದಿಷ್ಟ ವಿಷಯದಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಜ್ಞಾನವನ್ನು ಅಳೆಯುವಂತಹ ಪರೀಕ್ಷೆಗಳಿಗೆ ಸಾಧನ ಪರೀಕ್ಷೆಗಳು ಅಂತ ಹೇಳ್ತೀವಿ. ಏನಿದು ಸಾಧನ ಪರೀಕ್ಷೆ? ಯಾವುದೋ ಒಂದು ನಿರ್ದಿಷ್ಟ ಪರೀಕ್ಷೆ, ನಿರ್ದಿಷ್ಟ ವಿಷಯ ಅಂದ್ರೆ ಇವಾಗ ಬೆಳಕು ಅನ್ನುವಂಥದ್ದು ನಿರ್ದಿಷ್ಟ ವಿಷಯ, ಈಗ ಶಬ್ದ. ಓಕೆ, ಈಗ ಒಂದು ಟಾಪಿಕ್ ಅಂತ ತಗೊಂಡ್ರೆ ವಿದ್ಯಾರ್ಥಿಗಳು ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಪಡೆದುಕೊಂಡಂತಹ ಜ್ಞಾನವನ್ನ ಅಳೆಯುವಂತಹ ಪರೀಕ್ಷೆಗಳಿಗೆ ಸಾಧನ ಪರೀಕ್ಷೆ ಅಂತ ಕರೀತಾರೆ. ಓಕೆ. ಇನ್ನು ಸಾಧನ ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅಂತ ನಾವು ನೋಡಿದ್ರೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನ ತಿಳಿದುಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ, ವಿವಿಧ ವರ್ಗದಲ್ಲಿ ವಿಂಗಡಿಸೋದಕ್ಕೆ ಸಹಾಯ ಮಾಡುತ್ತೆ, ಮತ್ತೆ ವಿದ್ಯಾರ್ಥಿಗಳ ಸಾಮರ್ಥ್ಯದ ಮೇಲೆ ಮಾರ್ಗದರ್ಶನ ಮಾಡೋದಕ್ಕೆ ನಮಗೆ ಅವಶ್ಯಕತೆಯನ್ನ ಅದು ತಿಳಿಸುತ್ತೆ. ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಮೌಲ್ಯಮಾಪನ ಮಾಡೋದಕ್ಕೆ ಅದು ಸಹಾಯಕ ಆಗುತ್ತೆ. ಜೊತೆಗೆ ಶಿಕ್ಷಕನ ಬೋಧನೆಯ ಸಫಲತೆ ಹಾಗೂ ವಿಫಲತೆಗಳನ್ನ ತಿಳಿದುಕೊಳ್ಳೋದಕ್ಕೂ ಕೂಡ ಅದು ನೆರವಾಗುತ್ತೆ. ಇನ್ನು ಸಾಧನೆಯ ಪರೀಕ್ಷೆಯ ವಿಧಗಳು ಯಾವ್ಯಾವು ಅಂತ ನೋಡಿದ್ರೆ ಪ್ರಮಾಣೀಕೃತ ಪರೀಕ್ಷೆ ಮತ್ತು ಶಿಕ್ಷಕ ನಿರ್ಮಿತ ಪರೀಕ್ಷೆಗಳು. ನೋಡಿ, ಸಾಧನ ಪರೀಕ್ಷೆಯ ವಿಧಗಳು ಒಂದು ಪ್ರಮಾಣೀಕೃತ ಪರೀಕ್ಷೆ, ಇನ್ನೊಂದು ಶಿಕ್ಷಕ ನಿರ್ಮಿತ ಪರೀಕ್ಷೆಗಳು. ಪ್ರಮಾಣೀಕೃತ ಪರೀಕ್ಷೆ ಅಂದಾಗ ಒಂದು ನಿರ್ದಿಷ್ಟ ಕ್ಷೇತ್ರದ ಕಲಿಕಾ ಫಲವನ್ನ ಪರೀಕ್ಷಿಸೋದಕ್ಕೆ ವೈಜ್ಞಾನಿಕವಾಗಿ ತಜ್ಞರಿಂದ ತಯಾರಿಸಿದಂತಹ ಪರೀಕ್ಷೆನ ಪ್ರಮಾಣೀಕೃತ ಪರೀಕ್ಷೆ ಅಂತ ಹೇಳ್ತೀವಿ. ಅಂದ್ರೆ ಒಂದು ನಿರ್ದಿಷ್ಟ ಕ್ಷೇತ್ರದ ಕಲಿಕಾ ಫಲಗಳನ್ನ ಪರೀಕ್ಷಿಸೋದಕ್ಕೆ ವೈಜ್ಞಾನಿಕವಾಗಿ ತಜ್ಞರಿಂದನೇ ಅದು ತಯಾರಿಸಲ್ಪಟ್ಟಿರುತ್ತೆ. ಇನ್ನು ಶಿಕ್ಷಕ ನಿರ್ಮಿತ ಪರೀಕ್ಷೆಗಳು ಅಂತ ಬಂದಾಗ ಶಿಕ್ಷಕನು ತನ್ನ ತರಗತಿಯ ವಿದ್ಯಾರ್ಥಿಗಳ ಮಾನಸಿಕ ಮಟ್ಟ ಮತ್ತು ವಿಷಯ ಬೋಧನಾ ಉದ್ದೇಶ ಎಷ್ಟರ ಮಟ್ಟಿಗೆ ಈಡೇರಿದೆ ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕೆ ಮಾಡುವಂತಹ ಪರೀಕ್ಷೆನ ಶಿಕ್ಷಕ ನಿರ್ಮಿತ ಪರೀಕ್ಷೆ ಅಂತ ಹೇಳ್ತೀವಿ. ಓಕೆ. ನೋಡಿ, ಇವಾಗ ಪ್ರಮಾಣೀಕೃತ ಪರೀಕ್ಷೆ ಅಂತ ಹೇಳಿದ್ರೆ SSLC ಪರೀಕ್ಷೆ, PUC ಪರೀಕ್ಷೆ, ಇನ್ನು ಏನು ಯೂನಿಟ್ ಟೆಸ್ಟ್ ಎಲ್ಲ. ಓಕೆ, ಯೂನಿಟ್ ಟೆಸ್ಟ್ ಏನೇನೆಲ್ಲ ಮಾಡ್ತಾರೆ, ಮತ್ತೆ ಮಿಡ್ ಟರ್ಮ್ ಏನ್ ಮಾಡ್ತಾರೆ, ಅವೆಲ್ಲ ಏನು ಶಿಕ್ಷಕ ನಿರ್ಮಿತ ಪರೀಕ್ಷೆಗಳು. ಇನ್ನು ಶಿಕ್ಷಕ ನಿರ್ಮಿತ ಪರೀಕ್ಷೆಗಳಲ್ಲಿ ವಿಧಗಳನ್ನ ನಾವು ನೋಡ್ತಾ ಹೋದ್ರೆ ವಿಷಯ ನಿಷ್ಠ ಪರೀಕ್ಷೆಯ ಪ್ರಶ್ನೆಗಳು, ಆಮೇಲೆ ಲಘು ಮಾದರಿ ಪ್ರಶ್ನೆಗಳು, ಪ್ರಬಂಧ ಮಾದರಿ ಪ್ರಶ್ನೆಗಳು, ವಸ್ತುನಿಷ್ಠ ಪರೀಕ್ಷೆಯ ಪ್ರಶ್ನೆಗಳು, ಬಹು ಅಂಶ ಆಯ್ಕೆ, ಸರಿ ಅಥವಾ ತಪ್ಪು, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ತುಂಬಿರಿ, ಸಂಬಂಧ ಸೂಚಕ, ಗುಂಪಿಗೆ ಸೇರಿದ ಪದ, ಕ್ರಮ ಜೋಡಣೆ ಮತ್ತೆ ವರ್ಗೀಕರಣ. ಓಕೆ, ಇವೆಲ್ಲವು. ಇನ್ನು ಪ್ರಶ್ನೆಯ ಅರ್ಥವನ್ನ ನಾವು ನೋಡಿದಾಗ ಕಲಿಕಾರ್ಥಿಯ ಸಾಧನೆ ಮಾಪನ ಮಾಡೋದಕ್ಕೆ ಮತ್ತು ತರಗತಿಯಲ್ಲಿ ಕಲಿಕೆ ಹಾಗೂ ವಿಮರ್ಶಾತ್ಮಕ ಆಲೋಚನೆ ಉತ್ತೇಜಿಸೋದಕ್ಕೆ ಕಲಿಯುವವರ ಮಟ್ಟವನ್ನ ಅಳತೆ ಮಾಡೋದಕ್ಕೆ ಉಪಯೋಗಿಸುವಂತಹ ಸೂಕ್ತವಾದ ತಂತ್ರ ಅಂದ್ರೆ ಅದು ಪ್ರಶ್ನೆಗಳು. ಹೌದಲ್ವಾ? ಹೀಗಾಗಿ ಪ್ರಶ್ನೆಗಳ ಉದ್ದೇಶಗಳು ಮತ್ತು ಪ್ರಶ್ನೆಗಳ ರೀತಿಯನ್ನ ನೋಡ್ತಾ ಹೋಗೋಣ. ಪೂರ್ವ ಜ್ಞಾನವನ್ನ ಪರೀಕ್ಷಿಸುವಂತಹ ಪ್ರಶ್ನೆಗಳು, ಪಾಠ ಬೆಳವಣಿಗೆಯ ಪ್ರಶ್ನೆಗಳು, ಮಕ್ಕಳು ಕಲಿಕೆಯಲ್ಲಿ ಭಾಗವಹಿಸುವಂತೆ ಮಾಡುವಂತಹ ಪ್ರಶ್ನೆಗಳು, ಕಲಿಕಾ ಮಟ್ಟವನ್ನ ಅಳೆಯುವಂತಹ ಪ್ರಶ್ನೆಗಳು, ವಿವೇಚನೆಯನ್ನ ಉಂಟು ಮಾಡುವಂತಹ ಪ್ರಶ್ನೆಗಳು, ಪುನರಾವರ್ತನೆಯ ಪ್ರಶ್ನೆಗಳು, ವಿಮರ್ಶಾತ್ಮಕ ಪ್ರಶ್ನೆಗಳು, ಕಲಿಕೆಯಲ್ಲಿ ಆಳ ಶೋಧಾತ್ಮಕ ಪ್ರಶ್ನೆಗಳು, ಪುನರಾವರ್ತನೆಯ ಪ್ರಶ್ನೆಗಳು, ಜೊತೆಗೆ ಕಲಿಕೆಯನ್ನು ಉತ್ತೇಜಿಸುವಂತಹ ಪ್ರಶ್ನೆಗಳು, ಜೊತೆಗೆ ಗೃಹಪಾಠದ ಪ್ರಶ್ನೆಗಳು. ಹೀಗೆ ಪ್ರಶ್ನೆಗಳ ಉದ್ದೇಶಗಳು ಜೊತೆಗೆ ಅಂದ್ರೆ ಆ ಟೈಪ್ಸೇ ಹೇಳ್ಬಿಡುತ್ತೆ ಅದ್ರದ್ದು ಉದ್ದೇಶ ಏನು ಅಂತ. ಇನ್ನು ಪ್ರಶ್ನೆಗಳ ಉತ್ತಮ ಗುಣಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ರೆ
ಪ್ರಶ್ನೆಗಳು ತುಂಬಾ ಸ್ಪಷ್ಟವಾಗಿ ಇರಬೇಕು. ಪ್ರಶ್ನೆಗಳು ಸರಳವಾಗಿಯೂ ಸುಲಭವಾಗಿಯೂ ಎಲ್ಲರಿಗೂ ತಿಳಿಯೋ ಹಾಗೆ ಇರಬೇಕು. ಇನ್ನು ಪ್ರಶ್ನೆಗಳ ರಚನೆ ವ್ಯಾಕರಣಬದ್ಧವಾಗಿ ಇರಬೇಕು. ಆದಷ್ಟು ನಿರ್ದಿಷ್ಟತೆಯನ್ನ ಹೊಂದಿರಬೇಕು. ಪ್ರಶ್ನೆಗಳು ಸಂಕ್ಷಿಪ್ತವಾಗಿ ಇರಬೇಕು. ಓಕೆ. ಇನ್ನು ಅಂತರ್ಗತ ಶಿಕ್ಷಣದ ಪರಿಕಲ್ಪನೆ ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನ ಅರ್ಥೈಸಿಕೊಳ್ಳುವುದು ಅಂತ ಏನಿದೆಯಲ್ಲ, ಈ ಒಂದು ಟಾಪಿಕ್ ಅನ್ನ ನಾವು ಮತ್ತೆ ಮುಂದಿನ ಒಂದು ಟಾಪಿಕ್ ಅಲ್ಲಿ ನಾವು ಇದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಓಕೆ. ಇಲ್ಲಿಯವರೆಗೂ ಮೌಲ್ಯಮಾಪನ ಅಂದ್ರೆ ಏನು, ಮೌಲ್ಯಮಾಪನದ ಅರ್ಥ, ಜೊತೆಗೆ ಪರೀಕ್ಷೆಗಳ ಅರ್ಥ, ಅದರೊಳಗಿನ ಟೈಪ್ಸ್, ಇವನ್ನೆಲ್ಲ ನೋಡಿದ್ವಿ. ಓಕೆ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.